ಭಾರತಕ್ಕೆ ಬಂದಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು. ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ಸ್ವಾಗತ ಮಾಡಿದ್ದಾರೆ ಪ್ರಧಾನಿ ಮೋದಿ. ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಪುಟಿನ್ಗೆ ಭರ್ಜರಿಯಾದಂತಹ ಸ್ವಾಗತ ಸಿಕ್ಕಿದೆ. ಅಲ್ಲಿ 4 ವರ್ಷ ಆದಮೇಲೆ ಪುಟಿನ್ ಈಗ ಭಾರತಕ್ಕೆ ಬಂದಿರೋದು. 2021 ಡಿಸೆಂಬರ್ನಲ್ಲಿ ಬಂದಿದ್ರು. ಆಗ 21ನೇ ಶೃಂಗಸಭೆಗೆ ಬಂದಿದ್ರು. ಈಗ 23ನೇದು. ಯಾಕೆಂದರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆರಂಭ ಆದಮೇಲೆ ಬಂದಿರಲಿಲ್ಲ. ಇದು ಮೊದಲ ಭೇಟಿ, ಯುದ್ಧ ಆದಮೇಲೆ ಬರ್ತಾ ಇರೋದು. ಇನ್ನು ಪ್ರಧಾನಿ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು, ಶೇಕ್ ಹ್ಯಾಂಡ್ ಮಾಡಿದರು, ಹಾಗೆ ಒಂದು ಅಪ್ಪುಗೆಯನ್ನು ಕೊಟ್ಟರು. ಇನ್ನು ಈಗ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಪ್ರಧಾನಿ ನಿವಾಸದಲ್ಲಿ ಪುಟಿನ್ಗೆ. ದೆಹಲಿಯ ITC ಮೌರ್ಯ ಹೋಟೆಲ್ನಲ್ಲಿ ಪುಟಿನ್ ವಾಸ್ತವ್ಯವನ್ನು ಹೂಡಲಿದ್ದಾರೆ. ನೋಡ್ತಾ ಇದ್ದೀವಿ ಅವರು ಬಂದಿಳಿದಂಥ ದೃಶ್ಯ. ಅದರ ಜೊತೆಗೆ ಪ್ರಧಾನಿ ಮೋದಿ ಅವರಿಗೆ ಒಂದು ಪ್ರೀತಿಯ ಅಪ್ಪುಗೆಯನ್ನು ಕೊಟ್ಟರು, ಶೇಕ್ ಹ್ಯಾಂಡ್ ಮಾಡಿ. ಪುಟಿನ್ ಅವರು ಬಂದಂಥ ವಿಮಾನ ಇದೆ ಅಲ್ವಾ, ಅದ್ರ ಬಗ್ಗೆ ಹೇಳ್ತಾ ಹೋದರೆ ನಿಜಕ್ಕೂ ಗಂಟೆಗಳೇ ಸಾಕಾಗೋದಿಲ್ಲ. ಅಷ್ಟು ಕಾಸ್ಟ್ಲಿಯಸ್ಟ್ ವಿಮಾನ ಅದು. ಹಾರುವ ಕ್ರೆಮ್ಲಿನ್ ಅಂತ ನಾವು ಕರಿತೀವಿ ಅದಕ್ಕೆ. ಅಂದರೆ ಅಭೇದ್ಯ ಕೋಟೆಯನ್ನು ಹೊಂದಿರುವಂಥ ಒಂದು ವಿಮಾನ. 2 ದಿನ ಪ್ರವಾಸ ಕೈಗೊಂಡಿದ್ದಾರೆ ವ್ಲಾಡಿಮಿರ್ ಪುಟಿನ್. ಮಿಲಿಟರಿ ಒಪ್ಪಂದ ಸೇರಿದಂತೆ ಹಲವು ಒಪ್ಪಂದಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಭಾರತದ ಪರಮಾಪ್ತ ರಾಷ್ಟ್ರವಾಗಿದ್ದ ರಷ್ಯಾ 3ನೇ ಬಾರಿಗೆ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ ವ್ಲಾಡಿಮಿರ್ ಪುಟಿನ್. ಅದರಲ್ಲೂ S-400 ಆಗಿರ್ಬೋದು, ಜೊತೆಗೆ ತೈಲ ಖರೀದಿ ಒಪ್ಪಂದ ಆಗಿರ್ಬೋದು, ಸ್ಥಳೀಯ ವಿಚಾರಗಳ ಬಗ್ಗೆ ಕೂಡ ಪುಟಿನ್ ಹಾಗೆ ಮೋದಿ ಚರ್ಚೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ಸುಮಾರು 10 ಒಪ್ಪಂದಗಳಿಗೆ ಸಹಿ ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಭಾರತದ ಸಾಂಪ್ರದಾಯಿಕ ನೃತ್ಯ ಭರತನಾಟ್ಯದ ಮೂಲಕ ಭವ್ಯವಾದಂತಹ ಸ್ವಾಗತವನ್ನು ಪುಟಿನ್ ಅವರಿಗೆ ಅಲ್ಲಿ ಕೊಡಲಾಯಿತು. ಇದು ಪಾಲಂ ಏರ್ಪೋರ್ಟ್ ಇದು. ಈ ಹಿಂದೆ ಶೇಖ್ ಹಸೀನಾ ಆಗಿರ್ಬೋದು, ಹಾಗೆ ಜಪಾನ್ ಪ್ರಧಾನಿ ಶಿಂಜು ಅಲ್ವಾ ಅವರು ಕೂಡ, ಮತ್ತು UAE, ಕತಾರು ಎಲ್ಲ ಅಧ್ಯಕ್ಷರು ಪ್ರಧಾನಿಗಳನ್ನು ಪ್ರಧಾನಿ ಮೋದಿಯವರು ಇದೇ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಬಾರಿ ಬರಮಾಡಿಕೊಂಡಿದ್ದಾರೆ. ಬಟ್ ಪುಟಿನ್ ಅವರು ಕೂಡ ಬಹಳ ಆಶ್ಚರ್ಯದಿಂದ ನೋಡ್ತಾ ಇದ್ದರು. ಭಾರೀ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಆಲ್ರೆಡಿ ರಷ್ಯಾದಿಂದ ಸುಮಾರು ಏನಿಲ್ಲ ಅಂದರೂ 150ಕ್ಕಿಂತ ಹೆಚ್ಚು ಭದ್ರತಾ ಪಡೆಗಳು ಅಲ್ಲಿ ಬಂದಿದ್ದಾರೆ. ಬಹಳ ಪವರ್ಫುಲ್ ಆಗಿರುವಂಥ ಒಂದು ಸೆಕ್ಯೂರಿಟಿ ಅವ್ರದ್ದು. ಮತ್ತು ಅವರು ಬಂದಂಥ ಕಾರ್ ಏನಿದೆ ಅಲ್ವಾ, ಅದು ಆಲ್ರೆಡಿ ರಷ್ಯಾದಿಂದ ಬಂದಿತ್ತು. ನಿನ್ನೆನೇ ಬಂದಿಳಿದಿದ್ವು. ಹಾಗಾಗಿ NSG ಆಗಿರ್ಬೋದು, ಅದರ ಜೊತೆಗೆ SPG ಆಗಿರ್ಬೋದು, ಸಾಕಷ್ಟು ರೀತಿಯಾದಂತಹ ಒಂದು ಅಭೇದ್ಯ ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿ ಅಪಾಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 5 ಹಂತದಲ್ಲಿ ಪುಟಿನ್ ಅವರಿಗೆ ರಕ್ಷಣೆಯನ್ನು ಒದಗಿಸಲಾಗ್ತಾ ಇದೆ.